ಅದೆಲ್ಲ ಸರಿ ಬಿಡಿ. ನೀವಾಗ್ಲೇ ಏನಂದ್ರಿ? ನೀವು ಓಕೆ ರೀತಿ ಅನ್ನೋ ಹಾಗೆ ಆಗದೆ ಇರಿ, ನಾನು ಲಟ್ಟಣಿಗೆ ಅನ್ನೋ ಖಂಡಿತ ಆಗ್ಬಿಡ್ತೀನಿ. ನಿಜ ಹೇಳ್ತೀನಿ, ಮತ್ತೆ ನೀವು ಹಾಗೆ ಮಾತಾಡಿದ್ರೆ. ಏನ್ ಹೇಳಿದೆ ನಾನು? ಅದೇ ಆಚೆ ಹೇಳಿದ್ರಲ್ಲ ಅದು. ಏನು? ನಿನ್ನ ಹೋರಾಟನ ನೀನೇ ಮಾಡ್ಬೇಕು, ಯಾಕಂದ್ರೆ ನಾನು ಇರ್ತೀನೋ. ಯಾಕೆ ಹೇಳಿದ್ರಿ? ಐ ಆಮ್ ಸಾರಿ. ಏನ್ ಸಾರಿ? ಇದು ತಮಾಷೆ ವಿಷಯನಾ? ನೀವ್ ಹೀಗೆಲ್ಲ ಮಾತಾಡಿದ್ರೆ ನನ್ಗೆ 2 ದಿನ ರಾತ್ರಿ ನಿದ್ದೆ ಬರಲ್ಲ ಗೊತ್ತಾ? ಇನ್ನೊಂದ್ಸಲ ಹೀಗ್ ಮಾತಾಡಿದ್ರೆ ನಾನು ಹೆಸರು ಬೆಳೆದಲ್ಲ ನಿಮ್ ಪಾಯಸ ಮಾಡ್ಬಿಡ್ತೀನಿ. ನೋಡ್ತಾ ಇರಿ. ನಿಜವಾಗ್ಲೂ ಧಮ್ಕಿ ಅಲ್ಲ, ನಿಜವಾಗ್ಲೂ ಮಾಡಿ ತೋರಿಸ್ತೀನಿ. ಅಲ್ಲ, ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಹೆಂಡತಿ ಅದಂದ್ರೆ ಅದು ಏನೇ ಇರ್ಲಿ ಬಿಡಿ. ನೀವು ಮತ್ತೊಮ್ಮೆ ಹೀಗೆಲ್ಲ ಹೇಳ್ಬಾರ್ದು. ಯಾವತ್ತು ಹೀಗ್ ಮಾತಾಡ್ಬಾರ್ದು, ಆಯ್ತಾ? ನೀವಿದ್ರೇನೆ ನಾನ್ ಇರೋದು. ನೀವಿಲ್ಲ ಅಂದ್ರೆ ನಾನಿಲ್ಲ. ದಿ ಎಂಡ್. ಶಾಂತಿ. ಲಟ್ಟಣಿಗೆ ಹಿಡಿಯೋ ಹೆಂಡತಿ ಶಾಂತಿ. ದೀರ್ಘವಾಗಿ ಉಸಿರು ತಗೋ, ಬಿಡು, ಆಯ್ತಾ? ಇಟ್ಸ್ ಆಲ್ ರೈಟ್. ನೀವು ಮತ್ತೆ ಹೇಳೋದಿಲ್ಲ. ಬೈ ದ ವೇ, ಅಭಿನಂದನೆಗಳು. ಯಾಕೆ? ನಮ್ಮ ಮೊದಲನೇ ಜಗಳ. ಕಂಗ್ರಾಟ್ಸ್. ದಿನ ಹೀಗ್ ಜಗಳ ಆದ್ರೆ ನಾರ್ಮಲ್ ಅನ್ಸಲ್ಲ. ಜಗಳನೇ ಆಗಿಲ್ಲ ಅಂದ್ರೂ ನಾರ್ಮಲ್ ಅನ್ಸೋದಿಲ್ಲ. ಟೆಕ್ನಿಕಲಿ ಜಗಳ ಅಲ್ಲ. ಯಾಕಂತ ಕೇಳು. ಯಾಕೆ? ಜಗಳದಲ್ಲಿ ಒಬ್ರು ಇನ್ನೊಬ್ರನ್ನ ಕೀಳಾಗಿ ನೋಡಿ ಮಾತಾಡಿಸ್ತಾರೆ. ಆದ್ರೆ ನಾವಿಬ್ರು ಒಬ್ರು ಮನ್ಸಲ್ಲಿ ಇರೋದನ್ನ ಇನ್ನೊಬ್ರಿಗೆ ತೋರಿಸಿದ್ವಿ. ಅಂದ್ರೆ ಮನ್ಸಲ್ಲಿ ಏನಿತ್ತು ಅದು ಬಾಯಲ್ಲಿ ಬಂತು. ಟೆಕ್ನಿಕಲಿ ನಾಟ್ ಅ ಜಗಳ. ಪ್ರತಿಯೊಂದು ವಿಷಯದಲ್ಲೂ ನಮ್ ವಿಚಾರ ಒಂದೇ ಆಗಿರೋದಿಲ್ಲ, ಜೊತೆಗೆ ಒಂದೇ ಇರ್ಲೂಬಾರ್ದು. ನಾವಿಬ್ರು ಬೇರೆ ಬೇರೆ ವ್ಯಕ್ತಿಗಳು, ನಮ್ಮ ವ್ಯಕ್ತಿತ್ವ ಬೇರೆ ಬೇರೆ. ಸೊ ನಾವು ಪರಸ್ಪರ ನಮ್ಮ ವಿಚಾರಗಳನ್ನ ರೆಸ್ಪೆಕ್ಟ್ ಮಾಡ್ತಾ ಆ್ಯಂಡ್ ವಿ ಅಗ್ರಿ ಟು ಡಿಸ್ಅಗ್ರಿ. ಇಟ್ಸ್ ಫೈನ್. ಹಾಗಾದ್ರೆ ಈ ಜಗಳ ಟಿವಿ ಸೀರಿಯಲ್ ತರ ನೋಡೋಣ ನಾವು. ಇವತ್ತು ಈ ಎಪಿಸೋಡ್ ನಡೀತು, ನಾಳೆ ಇಂಥ ಎಪಿಸೋಡ್ ಮತ್ತೆ ತರೋದ್ ಬೇಡ. ಅಂದ್ರೆ ಒಬ್ಬ ಗಂಡ ಹೆಂಡತಿ ಮಧ್ಯೆ ಇರೋ ಅಗ್ರಿಮೆಂಟ್ ಎಂದೂ ಅವರ ಪ್ರೀತಿಗಿಂತ ದೊಡ್ಡದಾಗಿರ್ಬಾರ್ದು. ಆಗಿರಲ್ಲ. ಕರೆಕ್ಟ್. ಒಂದ್ಸಲ ಖುಷಿನ ಹೋಗಿ ನೋಡ್ಕೊಂಡ್ ಬಾ. ನಿನ್ನ ಅವಶ್ಯಕತೆ ಇರ್ಬೋದೇನೋ. ಅನು, ಇವತ್ ರಾತ್ರಿ ನೀನು ತುಷಾರ್ ಹಾಗೂ ಖುಷಿ ಜೊತೆನೆ ಇದ್ಬಿಡು. ಅವ್ರಿಗೆ ಏನಾದ್ರೂ ಅವಶ್ಯಕತೆ ಇದ್ರೆ ನೀನು ಅಲ್ಲೇ ಇದ್ದು ನೋಡ್ಕೋಬೋದಾಗ. ಇದನ್ನ ಸ್ವೀಟಿ ತಗೊಂಡ್ ಬಂದಿದ್ದು. ಖುಷಿಗೆ ಇದು ಸರಿ ಹೋಗುತ್ತೆ, ತಗೊಂಡು ಹೋಗ್ತೀನಿ. ಹಾಗ ಸೇಡ್ ತೀರಿಸ್ಕೋತೀನಿ, ಬಡ್ಡಿ ಸಮೇತ ಸೇಡು ತೀರಿಸ್ಕೋತೀನಿ. ಅದೆಲ್ಲ ಆಮೇಲೆ. ಈಗ ನೀವು ಮಗು ತರ ಮಲ್ಕೊಂಬಿಡಿ. ಮಲ್ಕೋತೀನಿ. ಗುಡ್ ನೈಟ್. ಗುಡ್ ನೈಟ್.